ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಗ್ನಿಕಾರ್ಯ, ಔಪಾಸನ, ವೈಶ್ವದೇವ ಅನ್ನುವ ಮೂರು ಪ್ರಕ್ರಿಯೆ ಸಂಧ್ಯಾವಂದನೆಯನ್ನು ಮಾಡಿದ ನಂತರ ನಡೆಸಬೇಕಾದ ನಿತ್ಯ ಕರ್ಮ. ಇದರ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದುಕೊಳ್ಳುವುದಕ್ಕೆ ಈ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರಯತ್ನ ಪಡೋಣ. ಅಗ್ನಿಗೂ ಮನುಷ್ಯನಿಗೂ ಅತ್ಯಂತ ನಿಕಟವಾದ ಸಂಬಂಧ ಇದೆ. ಅಗ್ನಿ ಇಲ್ಲದೆ ಮನುಷ್ಯನ ಬದುಕು ಇಲ್ಲ. ಆದರೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಅನ್ನುವ ಪಂಚಭೂತಗಳಲ್ಲೂ ಅವಲಂಬನ ಅನ್ನುವುದು ಅನಿವಾರ್ಯವಾದದ್ದು. ಹೇಗೆ ಬೆಂಕಿ ಇಲ್ಲದೆ ಮನುಷ್ಯ ಬದುಕಲಾರನೋ, ಹಾಗೆ ನೀರು ಇಲ್ಲದೆ, ಭೂಮಿ ಇಲ್ಲದೆ, ಗಾಳಿ ಇಲ್ಲದೆ, ಆಕಾಶ ಅವಕಾಶಗಳಿಲ್ಲದೆ ಆತ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಆದರೂ ಮನುಷ್ಯನಿಗೆ ನೀರು, ನೆಲ, ಗಾಳಿ, ಆಕಾಶಗಳ ಜೊತೆಗೆ ಸಂಬಂಧ ಅತ್ಯಂತ ಸುಲಭ. ಆದರೆ ಅಗ್ನಿ, ತೇಜಸ್ಸು ಅಥವಾ ತೇಜಸ್ವಿ ವ್ಯಕ್ತಿತ್ವವುಳ್ಳ ಅಗ್ನಿಯ ಜೊತೆಗೆ ಸಂಬಂಧ ಸ್ವಲ್ಪ ಕ್ಲಿಷ್ಟ. ಅದನ್ನು ಗಟ್ಟಿಗೊಳಿಸುವುದಕ್ಕೋಸ್ಕರ ಕೆಲವು ವಿಧಿವಿಧಾನಗಳನ್ನು ಋಷಿಮುನಿಗಳು ತಿಳಿಸಿದ್ದಾರೆ. ಉದಾಹರಣೆಗೆ, ಒಬ್ಬ ವಿಪ್ರ, ಆತನಿಗೆ 8ನೆಯ ವರ್ಷಕ್ಕೆ ಉಪನಯನವಾಗ್ತದೆ. ಉಪನೀತನಾದಂತಹ ವಟು ಮೊದಲು ಅಗ್ನಿಯ ಸಂಬಂಧವನ್ನು ಪಡೆಯುವುದಕ್ಕೆ ಬೇಕಾಗಿ ಅಗ್ನಿಕಾರ್ಯ ಅನ್ನುವ ವಿಧಾನವನ್ನು ಅನುಷ್ಠಾನ ಮಾಡ್ತಾನೆ. ಅಗ್ನಿಯ ಸಂಬಂಧವನ್ನು ಪಡೆದಂತಹ ವಟು ಆ ಅಗ್ನಿಕಾರ್ಯದ ಮೂಲಕ ಅಗ್ನಿಪರಿಚರ್ಯೆಯನ್ನು ನಡೆಸ್ತಾ ತಾನು 1 ವರ್ಷಗಳ ತನಕ ಅಗ್ನಿ ಸೇವೆಯನ್ನು ನಡೆಸ್ತಾನೆ. ಈ 1 ವರ್ಷದ ವಟು ವ್ರತ ಅಥವಾ ಬ್ರಹ್ಮಚಾರಿ ವ್ರತವನ್ನು ಅನುಷ್ಠಾನ ಮಾಡಿ ಉಪಾಕರಣವನ್ನು ಮಾಡಿಕೊಳ್ಳುತ್ತಾನೆ. ಉಪಾಕರ್ಮವಾದ ಮೇಲೆ ಮತ್ತೆಯೂ ಅಗ್ನಿಯ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಂಡು ಸಮಾವರ್ತನೆಯ ತನಕವೂ ಕೂಡ ಆತ ಅಗ್ನಿ ಕಾರ್ಯವನ್ನು ನಡೆಸಿಕೊಂಡು ಹೋಗ್ತಾನೆ. ಸಮಾವರ್ತನ ಅಂದರೆ ಗುರುಕುಲದಿಂದ ಹಿಂತಿರುಗುವ ಪ್ರಕ್ರಿಯೆ. ಸಮಾವರ್ತನೆಯ ತನಕ ಈ ವಟು ತಾನು ಅಧ್ಯಯನದಲ್ಲಿ ತೊಡಗಿರ್ತಾನೆ. ಅಧ್ಯಯನದ ಕಾಲದಲ್ಲಿ ತನ್ನಲ್ಲಿ ಬ್ರಹ್ಮವಿದ್ಯೆ ದೃಢವಾಗುವ ಉದ್ದೇಶದಿಂದ ಆತ ಅಗ್ನಿಯ ಕೆಲಸವನ್ನು, ಅಗ್ನಿಯ ಕಾರ್ಯವನ್ನು ನಡೆಸಿಕೊಂಡೇ ಬರ್ತಾನೆ. ಈ ರೀತಿಯ ಅಗ್ನಿ ಸಂಬಂಧ ಸಮಾವರ್ತನೆಗೆ ಒಂದು ಬಾರಿ ಕೊನೆಯಾಗ್ತದೆ. ಸಮಾವರ್ತನೆಯ ದಿವಸ ಆತ ಸ್ನಾನವನ್ನು ಮುಗಿಸ್ತಾನೆ. ಅದು ಆತನ ಅಧ್ಯಯನದ ಅವಭೃತ ಸ್ನಾನವಾಗ್ತದೆ. ಸ್ನಾತಕ ಅಂತ ಆತನಿಗೆ ಹೆಸರಾಗ್ತದೆ. ಸ್ನಾತಕನಾದಂತಹ ಆತ ಅಗ್ನಿ ಸಂಬಂಧವನ್ನು ಬಿಟ್ಟಿರ್ತಾನೆ. ಆದರೆ ಹೆಚ್ಚು ಕಾಲದ ತನಕ ಅಗ್ನಿ ಸಂಬಂಧವನ್ನು ಬಿಟ್ಟು ಅನಾಶ್ರಮಿಯಾಗಿ ಇರಬಾರದು ಅಂತ ಶಾಸ್ತ್ರ ಆದೇಶಿಸಿದ್ದರಿಂದ ಆತ ಮತ್ತೆ ವಿವಾಹ ಅನ್ನುವ ವ್ರತವನ್ನು ಸ್ವೀಕರಿಸಿ ಆ ಕಾಲದಲ್ಲಿ ಮತ್ತೆ ಅಗ್ನಿಯ ಸಂಬಂಧವನ್ನು ಸ್ವೀಕರಿಸುವುದಕ್ಕೋಸ್ಕರ ಲಾಜಹೋಮವನ್ನು ಆಚರಿಸ್ತಾನೆ. ಅಲ್ಲಿ ಯೋಜಕನೆಂಬಂತಹ ಗೃಹ್ಯಾಗ್ನಿಯನ್ನು ತಾನು ಸ್ವೀಕಾರ ಮಾಡಿ ಆ ಅಗ್ನಿಯಲ್ಲಿ ಮುಂದಕ್ಕೆ ಔಪಾಸನ ಅನ್ನುವ ವಿಧಾನವನ್ನು ನಡೆಸಿಕೊಂಡು ಸಾಗ್ತಾನೆ. ಹೀಗೆ ಅಗ್ನಿಕಾರ್ಯ ಅನ್ನುವುದು ಬ್ರಹ್ಮಚಾರಿಗೆ ಅಗ್ನಿ ಸಂಬಂಧವನ್ನು ಉಳಿಸಿಕೊಳ್ಳತಕ್ಕಂತಹ ಒಂದು ಕೃತ್ಯವಾದರೆ, ಗೃಹಸ್ಥನಿಗೆ ಅಗ್ನಿ ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕೆ ಸಂಬಂಧಪಟ್ಟ ನಿತ್ಯ ಕರ್ಮಗಳಲ್ಲಿ ಒಂದು ಔಪಾಸನ ಅನ್ನುವ ವಿಧಿ. ಈ ಔಪಾಸನ ವಿಧಿಯನ್ನು ಆತ ತನ್ನ ಶರೀರ ತ್ಯಾಗದ ತನಕವೂ ನಡೆಸಿಕೊಂಡು ಹೋಗಬೇಕು. ಈ ಔಪಾಸನಾಗ್ನಿ ಅನ್ನುವುದು ಆತನಿಗೆ ಶಾಶ್ವತ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಕೊನೆಗೆ ಆತನ ಶರೀರ ತ್ಯಾಗವಾದ ಮೇಲೆ ಚಿತೆಯಲ್ಲಿ ಇದೇ ಅಗ್ನಿಯನ್ನು ಏರಿಸಿ ಆ ಅಗ್ನಿಯಲ್ಲೇ ಈತನ ಶರೀರವೆಂಬಂತಹ ಕ್ರವ್ಯವನ್ನು ಆಹುತಿ ಕೊಡತಕ್ಕಂತಹ ಪ್ರಕ್ರಿಯೆಯನ್ನು ಅಂತ್ಯೇಷ್ಟಿ ಅಂತ ಕರೀತಾರೆ. ಹೀಗೆ ಈತನಿಗೆ ಉಪನಯನದಿಂದ ಪ್ರಾರಂಭಿಸಿ
ಶರೀರ ತ್ಯಾಗ ಪರ್ಯಂತವೂ ಅಗ್ನಿ ಸಂಬಂಧ ಇರ್ತದೆ. ಅಗ್ನಿಯ ಸಂಬಂಧ ಇಲ್ಲದೇ ಇರತಕ್ಕಂತಹ ವ್ಯಕ್ತಿತ್ವವನ್ನು ಸನ್ಯಾಸಿ, ಯತಿ ಅಂತ ಕರೀತೇವೆ. ಅಗ್ನಿಯ ಸಂಬಂಧವನ್ನು ಬಿಡಬೇಕಾದರೆ ಆತ ತಾನು ಆತ್ಮಶ್ರಾದ್ದವನ್ನು ಮಾಡಿಕೊಂಡು ತನ್ನ ಅಗ್ನಿಯನ್ನು ತನ್ನ ಆತ್ಮನಲ್ಲಿ, ಒಳಗೆ ಅಂತರಾತ್ಮನಲ್ಲಿ ಸಮಾರೋಪಣೆಯನ್ನು ಮಾಡಿಕೊಳ್ಳಬೇಕು. ಆತ್ಮನಲ್ಲಿ ಅಗ್ನಿ ಸಮಾರೋಪಣೆಯನ್ನು ಮಾಡಿಕೊಂಡಂತಹ ವ್ಯಕ್ತಿ ಅಗ್ನಿ ಸಂಬಂಧವನ್ನು ಕಡಿದುಕೊಂಡ. ಆ ಕಾರಣದಿಂದ ಆತ ಅಗ್ನಿಯಲ್ಲಿ ಹೋಮಿಸುವ ಹಾಗಿಲ್ಲ, ತಾನು ಸ್ವತಃ ಅಗ್ನಿಯಲ್ಲಿ ಅಡಿಗೆ ಮಾಡುವ ಹಾಗಿಲ್ಲ, ಮತ್ತೊಬ್ಬರು ಇತ್ತ ಭಿಕ್ಷೆಯನ್ನು ಸ್ವೀಕರಿಸಿಕೊಂಡು ಅಷ್ಟೇ ತಾನು ಬದುಕಬೇಕು ಅನ್ನುವ ವಿಧಿ ಇದು ಸನ್ಯಾಸಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಸನ್ಯಾಸಿಯನ್ನು ನಿರಗ್ನಿ ಅಂತ ಕರೀತಾರೆ. ಉಳಿದ ಎಲ್ಲರೂ ಕೂಡ ಸಾಗ್ನಿಕರು, ಅವರಿಗೆ ಅಗ್ನಿಯ ಸಂಬಂಧ ಇದೆ. ಹಾಗಾದರೆ ಈ ಅಗ್ನಿ ಸಂಬಂಧದ ಹಿಂದೆ ನಾವು ಆಹಾರವನ್ನು ಸ್ವೀಕರಿಸುವುದು ಅನ್ನುವುದು ಇದಕ್ಕೆ ಕಾರಣ ಅನ್ನುವುದು ಸ್ಪಷ್ಟವಾಗಿದೆ. ತಾನಾಗಿ ಬೆಳೆದ ಧಾನ್ಯವನ್ನು ಹಸುಗಳು ತಿಂದು ಬದುಕ್ತವೆ, ಆದರೆ ಮನುಷ್ಯ ಧಾನ್ಯವನ್ನೇ ತಿಂದು ಬದುಕುವುದಕ್ಕೆ ಸಾಧ್ಯ ಇಲ್ಲ. ಆತನಿಗೆ ಧಾನ್ಯವನ್ನು ಬೇಯಿಸಿದ ಆಹಾರವನ್ನು ತಾನು ಉಣ್ಣಬೇಕು. ಉಂಡ ಆಹಾರವನ್ನು ಒಳಗಿನಿಂದ ಪಚನ ಮಾಡುವುದಕ್ಕೆ ವೈಶ್ವಾನರಾಗ್ನಿ ಇದ್ದರೆ, ಆ ಒಳಗಿನಿಂದ ಪಚನವಾಗುವುದಕ್ಕೆ ಬೇಕಾದಷ್ಟು ಬೇಯಿಸುವುದಕ್ಕೆ ಈ ಅಗ್ನಿದೇವನಿದ್ದಾನೆ. ಹಾಗಾಗಿ ಅಗ್ನಿ ಪುರುಷನನ್ನು ಆರಾಧನೆ ಮಾಡುವ ಪ್ರಕ್ರಿಯೆ ಅದು ಬ್ರಹ್ಮಚರ್ಯದಿಂದ ಆರಂಭವಾಗ್ತದೆ. ಅಗ್ನಿ ಅಂದರೆ ಸಾಮಾನ್ಯವಾಗಿ ಹೊರಗಿನಿಂದ ಕಾಣಿಸತಕ್ಕಂತಹ ಬರಿಯ ಜಡವಾದ ಅಗ್ನಿ ಅಲ್ಲ, ಅದೂ ಕೂಡ ಅಗ್ನಿಯೇ. ಆದರೆ ಆ ಜಡ ಅಗ್ನಿಯನ್ನು ನಿಯಂತ್ರಿಸತಕ್ಕಂತಹ ಅಗ್ನಿಪುರುಷ ಅನ್ನುವ ಒಬ್ಬ ದೇವನಿದ್ದಾನೆ. ಅವನಿಗೆ ಯಜ್ಞಪುರುಷ ಅಂತಲೂ ಹೆಸರು. ವನ್ನಿ, ಅನಲ ಮೊದಲಾದ ಹೆಸರುಗಳಿಂದಲೂ ಅವನನ್ನೇ ಕರೆಯುವುದು. ಅಗ್ನಿ ಅನ್ನುವ ಶಬ್ದದ ವಾಸ್ತವ ಅರ್ಥ ಏನು? ಚಲನೆ ಇಲ್ಲದೇ ಇದ್ದ ವಸ್ತುವಿಗೆ ಯಾವುದು ಚಲನೆಯನ್ನು ಉಂಟು ಮಾಡ್ತದೋ ಅದು ಅಗ್ನಿ. ಸಂಸ್ಕೃತದಲ್ಲಿ ಯಾವುದೇ ಶಬ್ದ ಕೇವಲ ರೂಢವಾಗಿರುವುದಿಲ್ಲ, ಅದರ ಹಿನ್ನೆಲೆಯಲ್ಲಿ ಅದನ್ನು ಬಿಡಿಸಿ ನೋಡಿದಾಗ ಕೊಡುವ ಒಂದು ಅರ್ಥ ಇರುತ್ತದೆ. ಅಗ್ನಿ ಅನ್ನುವಲ್ಲಿ ಆ, ಗ, ನಿ ಅನ್ನುವ 3 ಶಬ್ದಗಳು ಸೇರಿಕೊಂಡಿದ್ದಾವೆ. ಗ ಅನ್ನುವುದು ಪ್ರಸಿದ್ಧವಾದದ್ದು, ಸಂಚರಿಸುವಂಥದ್ದು ಅಂತ ಅರ್ಥ. ಗಚ್ಚತೀತಿ ಗಹ, ಗಮನಶೀಲವಾದದ್ದಕ್ಕೆ ಗ ಅಂತ ಹೆಸರು. ಯಾವುದು ಗಮನಶೀಲವಲ್ಲವೋ ಅದನ್ನು ಅಗ ಅಂತ ಕರಿಬೇಕು. ಯಾವುದು ಜ್ಞಾನವಲ್ಲವೋ ಅದು ಅಜ್ಞಾನ. ಅಂದ ಹಾಗೆ ನ ಗಚ್ಚತೀತಿ ಅಗಹ, ಗಮನರಹಿತವಾದದ್ದು, ಸ್ಥಾಯಿಯಾದದ್ದು, ಚಲನೆ ಇಲ್ಲದೇ ಇರುವಂಥದ್ದು, ಅದನ್ನು ಅಗ ಅಂತ ಕರೀತೇವೆ. ಸಂಸ್ಕೃತದಲ್ಲಿ ಅಗ ಅನ್ನುವುದು ಪರ್ವತಕ್ಕೂ ಹೆಸರು, ಭೂಮಿಗೂ ಹೆಸರು. ಅಂದರೆ ಅದು ಚಲಿಸುವುದಿಲ್ಲ, ನಿಂತಲ್ಲೇ ಇರುತ್ತದೆ ಅನ್ನುವ ಅರ್ಥದಲ್ಲಿ ಅಗ ಎಂಬುದಾಗಿ ಪರ್ವತವನ್ನು ಕರೀತೇವೆ. ವಸ್ತುತಃ ಅಗ ಅಂದರೆ ಚಲನರಹಿತ ಅಂತ ಅರ್ಥ. ನೀ ಅನ್ನುವುದು ನೀñು ಪ್ರಾಪಣೆ ಧಾತುವಿನಿಂದ ನಿಷ್ಪನ್ನವಾದ ರೂಪ. ನೀ ಅಂದರೆ ನಯನ, ಅಂದರೆ ಕರೆದುಕೊಂಡು ಹೋಗುವಂಥದ್ದು, ಚಲಿಸುವಂತೆ ಮಾಡುವಂಥದ್ದು ಅಂತ ಅರ್ಥ. ಅಗನಿ ಅಂದರೆ ಏನರ್ಥ ಆಯಿತು? ಅಗಾನ್ ನಯತೀತಿ ಅಗ್ನಿ, ಚಲನರಹಿತವಾದದ್ದನ್ನು ಚಲಿಸುವ ಹಾಗೆ ಮಾಡತಕ್ಕಂಥವ ಅಗ್ನಿ. ಹಾಗಾದರೆ ಅಗ್ನಿ ಅನ್ನುವ ಶಬ್ದವೇ ಚಲನರಹಿತವಾದ್ದಕ್ಕೆ ಚಾಲಕ ಶಕ್ತಿ ಎಂಬ ಅರ್ಥವನ್ನು ಕೊಡ್ತದೆ. ನಮ್ಮ ಶರೀರದಲ್ಲಿರುವ ಅಗ್ನಿಯನ್ನೇ ನಾವು ನೋಡ್ಬೋದು. ಸ್ವತಃ ನಮ್ಮ ಶರೀರಕ್ಕೆ ಚಲನೆ ಇಲ್ಲ. ಆ ಚಲನೆ ಇಲ್ಲದ ಜಡವಾದ ಶರೀರದಲ್ಲಿ ಅಗ್ನಿ ಇದ್ದರೆ, ಒಳಗಿನಿಂದ ಬಿಸಿ ಇದೆ ಅಂತಾದರೆ ಆವಾಗ ಶರೀರದಲ್ಲಿ ನಾನಾ ರೀತಿಯ ಚೇಷ್ಟೆಗಳು ನಡೀತಾವೆ. ಅಥವಾ ಪಾತ್ರೆಯಲ್ಲಿರುವ ನೀರು ಚಲಿಸ್ತಾ ಇರುವುದಿಲ್ಲ, ಸ್ಥಾಯಿಯಾಗಿರ್ತದೆ. ಸ್ಥಿರವಾಗಿದ್ದಂತಹ ನೀರನ್ನು ಬೆಂಕಿಯಲ್ಲಿಟ್ಟಾಗ ಆ ಬೆಂಕಿಯ ಸಂಬಂಧದಿಂದಾಗಿ ನೀರು ಕೆಳಗಿಂದ ಮೇಲಕ್ಕೆ ಕುದಿಯುವುದಕ್ಕೆ ಪ್ರಾರಂಭವಾಗ್ತದೆ. ಕೊನೆಗೆ ಆ ಪಾತ್ರೆಯಿಂದಲೇ ಮೇಲಕ್ಕೆ ಚಲಿಸಿ ಆವಿಯಾಗಿ ಖಾಲಿಯಾಗ್ತದೆ. ಆ ಪಾತ್ರೆಯಲ್ಲಿದ್ದ ನೀರಿಗೆ ಅಂತಹ ಚಲನಶಕ್ತಿ ಬಂದದ್ದು ಕೆಳಗಿನಿಂದ ಸಂಸೃಷ್ಟವಾದಂತಹ ಅಗ್ನಿಯಿಂದ. ಚಲನಶಕ್ತಿಯನ್ನು ಕೊಡುವಂಥದ್ದೇ ಅಗ್ನಿ ಅಂತ ಕರೆಸಿಕೊಳ್ತದೆ. ಹಾಗಾಗಿ ಜಡವಾದ ಅಗ್ನಿಯೂ ಕೂಡ ಚಲನೆಯನ್ನು ಉಂಟು ಮಾಡಿಸುವುದರಿಂದ ಅದು ಅಗ್ನಿಯಾಗಿದೆ. ಅಂತಹ ಜಡಾಗ್ನಿಗೂ ಚಲನೆಯನ್ನು ಕೊಟ್ಟಿರತಕ್ಕಂತಹ ಅಗ್ನಿಪುರುಷ, ಈ ಅಗ್ನಿ ಅನ್ನುವ ಆಗ್ನೇಯ ದಿಕ್ಕಿನ ಅಭಿಮಾನಿ ದೇವ, ಸ್ವಾಹಾ ಸ್ವಧಾಪತಿಯಾಗಿರತಕ್ಕಂತಹ ಅಗ್ನಿ, ಆತ ಈ ಅಗ್ನಿಯಲ್ಲಿ ಅಗ್ನಿತ್ವವನ್ನು ಸಂಪಾದನೆ ಮಾಡಿಕೊಟ್ಟಂತಹ ದೇವತಾ ಶಕ್ತಿ. ಆ ಅಗ್ನಿಯೂ ಅಗ್ನಿಪುರುಷನೂ ಕೂಡ ಪ್ರಾಣದೇವರಿಂದಾಗಿ ತಾನು ಉಸಿರಾಡಿ ಕೆಲಸ ಮಾಡುವ ಕಾರಣದಿಂದ ಪ್ರಾಣನನ್ನು ಕೂಡ ಉಪನಿಷತ್ತುಗಳು ಅಗ್ನಿ, ಪ್ರಾಣಾಗ್ನಿ ಅಂತ ವ್ಯವಹರಿಸ್ತವೆ.
ಆ ಪ್ರಾಣಾಗ್ನಿಯನ್ನೂ ಕೂಡ ಚಲನೆ ಉಂಟಾಗುವ ಹಾಗೆ ಮಾಡುವ ದೇವ ಭಗವಂತ ಅವನು ಅಗ್ನಿಮೀಳೆ ಪುರೋಹಿತಂ ಅನ್ನುವ ಸೂಕ್ತದಿಂದ ಪ್ರತಿಪಾದ್ಯನಾಗಿದ್ದಾನೆ. ಹೀಗೆ ಅಗ್ನಿ ಅಂದರೆ ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳತಕ್ಕಂತಹ, ಎಲ್ಲಕ್ಕೂ ಚಾಲನೆಯನ್ನು ಕೊಡತಕ್ಕಂತಹ, ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತ್ ತದನು ಪ್ರವಿಶ್ಯ ಸತ್ಯತ್ಯಚ್ಚಾಭವತ್ ಅಂತ ಉಪನಿಷತ್ತಿನಿಂದ ಪ್ರತಿಪಾದ್ಯನಾದ ಆ ಭಗವಂತ ನಾರಾಯಣ ಮಹಾವಿಷ್ಣು ಅಗ್ನಿ ಅನ್ನುವ ಶಬ್ದದ ಮುಖ್ಯ ಅರ್ಥ. ನಂತರದಲ್ಲಿ ಪ್ರಾಣದೇವ ಅಗ್ನಿ, ಪ್ರಾಣಾಗ್ನಿ, ಆನಂತರದಲ್ಲಿ ಅಗ್ನಿ ಪುರುಷ, ಆನಂತರದಲ್ಲಿ ಆ ಅಗ್ನಿಪುರುಷನಿಂದ ಅಭಿಮನ್ಯಮಾನವಾದ ನಾವು ಕಾಣುವ ಜಡ ಅಗ್ನಿಯೂ ಕೂಡ ಅಗ್ನಿ ಶಬ್ದವಾಚ್ಯವಾಗಿದೆ. ಆ ಅಗ್ನಿ ಎಂಬ ಜಡ ಪ್ರತೀಕದಲ್ಲಿ ನಾವು ಅಗ್ನಿಪುರುಷ, ಆ ಅಗ್ನಿಪುರುಷನ ಒಳಗೆ ಮುಖ್ಯ ಪ್ರಾಣಾಗ್ನಿ, ಆ ಮುಖ್ಯ ಪ್ರಾಣನ ಒಳಗೆ ಇರತಕ್ಕಂತಹ ಪರಶುರಾಮ ರೂಪಿಯಾದ ಅಗ್ನಿಯನ್ನು ನಾವು ಅನುಸಂಧಾನ ಮಾಡಬೇಕು. ಅಗ್ನಿ ಅನ್ನುವ ಪ್ರತೀಕದ ಒಳಗೆ ನಾವು ಚಿಂತಿಸಬೇಕಾದ ಭಗವಂತನ ರೂಪ ಅಗ್ನಿ, ಅದೇ ಪರಶುರಾಮ ರೂಪ. ಜಾತವೇದಸೆ ಅನ್ನುವ ಒಂದು ಋಗ್ವೇದದ ಸೂಕ್ತ ಈ ಅಗ್ನಿಯನ್ನು, ಪರಶುರಾಮಾಗ್ನಿಯನ್ನು ಪ್ರತಿಪಾದನೆ ಮಾಡ್ತದೆ. ಜಾತವೇದಸ್, ಆ ಪರಶುರಾಮಾಗ್ನಿ ಎಲ್ಲವನ್ನೂ ತಿಳಿದಿರತಕ್ಕಂತಹ ಸರ್ವಜ್ಞ ಶಕ್ತಿ. ಸರ್ವಜ್ಞ ಶಕ್ತಿಯಾದಂತಹ ಆ ಪರಶುರಾಮ ರೂಪಿಯಾದ ಭಗವಂತ ನಮ್ಮ ಎಲ್ಲ ದುರ್ಗಮವಾದಂತಹ ದುಃಖಗಳನ್ನು, ದುರಿತಗಳನ್ನು ಪರಿಹರಿಸಿ, ಹೇಗೆ ಒಂದು ನಾವೇವ ಸಿಂಧುಂ ದುರಿತಾತ್ಯಗ್ನಿ, ಅಗ್ನಿ ಅನಿಸಿದ ಪರಶುರಾಮ ದೇವ ಹೇಗೆ ದೊಡ್ಡ ನದಿಯನ್ನು ಅಥವಾ ಸಾಗರವನ್ನು ನೌಕೆಯ ಮೂಲಕ ನಾವು ಸಾಗಿಬಿಡ್ತೇವೋ, ಹಾಗೆ ಈ ಸಂಸಾರದಲ್ಲಿ ಬರುವ ನಾನಾ ದುಃಖಗಳನ್ನು, ತೆರೆಗಳ ಹಾಗೆ, ತರಂಗಗಳ ಹಾಗೆ ಬರತಕ್ಕಂತಹ ದುಃಖಗಳನ್ನು ಈ ಪರಶುರಾಮಾಗ್ನಿಯ ಮೂಲಕ ನಾವು ದಾಟುವುದಕ್ಕೆ ಸಾಧ್ಯವಾಗ್ತದೆ. ನಮ್ಮ ದುಃಖಗಳನ್ನು ಪರಿಹರಿಸುವ ಶಕ್ತಿ ಈ ಅಗ್ನ್ಯಂತರ್ಗತನಾದಂತಹ ಭಗವಂತ ಅಂತ ಆ ಮಂತ್ರ ಹೇಳ್ತದೆ. ಈ ಅಗ್ನಿಯಲ್ಲಿ ಅಗ್ನ್ಯಂತರ್ಗತ, ಮುಖ್ಯ ಪ್ರಾಣಾಗ್ನ್ಯಂತರ್ಗತ, ಪರಶುರಾಮ ರೂಪಿಣೇ ಪರಮಾತ್ಮನೇ ನಮಃ ಅಂತ ಚಿಂತನೆ ಮಾಡಿಕೊಂಡು ಮಾಡುವ ಒಂದು ಪ್ರಕ್ರಿಯೆಯನ್ನು ಬ್ರಹ್ಮಚಾರಿಗಳು ನಡೆಸಿದಾಗ ಅದನ್ನು ಅಗ್ನಿ ಕಾರ್ಯ ಅಂತ ಕರೀತೇವೆ. ಬ್ರಹ್ಮಚಾರಿಗಳು ತಾವು ಸಂಧ್ಯಾವಂದನೆಯನ್ನು ಮುಗಿಸಿದ ನಂತರ ಅಗ್ನಿಯಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಉಪನಯನದ ದಿವಸ ಗುರುಗಳು ಅವನಿಗೆ ಆದೇಶಿಸುವುದು, ನೀನು ಬದುಕುವುದು ಹೀಗೆ ಅಂತ ಕೆಲವೊಂದು ವಿಧಿ ಕಟ್ಟಳೆಗಳನ್ನು ಉಪದೇಶಿಸುವಾಗ ಅಗ್ನಿಯನ್ನು ಪರಿಚರಣೆ ಮಾಡು, ಗುರುಗಳ ಪರಿಚರ್ಯೆಯನ್ನು ನಡೆಸು ಅಂತ ಆದೇಶಿಸ್ತಾರೆ. ಶ್ರೀಮನ್ಮಧ್ವಾಚಾರ್ಯರು ತಮ್ಮ ಪೂರ್ವಾಶ್ರಮದಲ್ಲಿ ವಾಸುದೇವನಾಗಿದ್ದಾಗ ಅವರಿಗೆ ತಮ್ಮ ತಂದೆಯಾದಂತಹ ನಡಿಲ್ಲಾಯರು ಉಪನಯನ ಮಾಡಿದರು. ಉಪನಯನ ಮಾಡಿದ ಮೇಲೆ ತನ್ನ ಮಗನಿಗೆ ನಡಿಲ್ಲಾಯರು ಕೊಟ್ಟ ಉಪದೇಶವನ್ನು ಶ್ರೀಮಧ್ವವಿಜಯ ಗ್ರಂಥದಲ್ಲಿ ಪಂಡಿತಾಚಾರ್ಯರು ಹೇಳ್ತಾರೆ. ಪರಿಚರಾಗ್ನಿಗುರು ಚರಿತವು ರತಃ ಸುಚರಣ ಪಟ ಸಾಧು. ನೀನು ಪರಿಚರ ಅಗ್ನಿಗುರು, ಅಗ್ನಿ ಮತ್ತು ಗುರು ಇಬ್ಬರನ್ನೂ ಕೂಡ ಪರಿಚರಣೆ ಮಾಡು. ಇದು ಎಲ್ಲ ಕಡೆಯಲ್ಲೂ ಉಪನಯನದ ಕಾಲದಲ್ಲಿ ಮಾಡುವ ಒಂದು ಉಪದೇಶ. ಉಪನಯನ ಅನ್ನುವುದೇ ವಿದ್ಯಾರ್ಥಿಯ ಅಧ್ಯಯನಕ್ಕೋಸ್ಕರ ಹೊರಡುವ ವಿಧಾನವನ್ನು ನಿರೂಪಿಸುವಂಥದ್ದು. ಅವತ್ತಿನಿಂದ ಆತ ತಾನೆಂಬ ಪಾತ್ರೆಯಲ್ಲಿ ಜ್ಞಾನವೆಂಬ ಅಮೃತವನ್ನು ತುಂಬಿಸಿಕೊಳ್ಳಬೇಕಾಗ್ತದೆ. ಜ್ಞಾನವನ್ನು ತುಂಬಿಸುವುದಕ್ಕೆ ಹೊರಡುವ ಸಂಸ್ಕಾರವೇ ಉಪನಯನ ಸಂಸ್ಕಾರ. ಜ್ಞಾನವನ್ನು ತುಂಬಿಸಿಕೊಳ್ಳುವುದಕ್ಕೆ ಎರಡು ಪ್ರಮುಖವಾದ ಸಾಧನ, ಒಂದು ಗುರು, ಮತ್ತೊಂದು ಅಗ್ನಿ. ಗುರು ಅನ್ನುವ ಶಕ್ತಿ ತನ್ನ ಆಶೀರ್ವಾದದ ಬಲದಿಂದ ಅಥವಾ ತನ್ನಲ್ಲಿರುವ ಜ್ಞಾನದ ಬಲದಿಂದ ಶಿಷ್ಯನಲ್ಲಿ ಜ್ಞಾನವನ್ನು ಧಾರೆ ಎರೀತದೆ. ಗುರುಗಳ ಮೂಲಕವಾಗಿ ಪರಂಪರೆಯಿಂದ ಬಂದಂತಹ ಜ್ಞಾನ ಶಿಷ್ಯನಲ್ಲಿ ತುಂಬಿಕೊಳ್ತದೆ. ಆ ತುಂಬಿಕೊಂಡಂತಹ ಜ್ಞಾನ ಆತನಲ್ಲಿ ಸ್ಥಾಯಿಯಾಗಿ ನಿಲ್ಲುವುದಕ್ಕೋಸ್ಕರ ಮತ್ತು ಆ ತುಂಬಿದ ಜ್ಞಾನ ಬಾಯಿಯ ಮಾತಿನ ಮೂಲಕ ಆತನಿಂದ ಹೊರಬರುವುದಕ್ಕೋಸ್ಕರ ಅಗ್ನಿಯ ಅನುಗ್ರಹ ಬೇಕಾಗ್ತದೆ. ಅಗ್ನಿ ಮಾತಿಗೆ ಅಭಿಮಾನಿ, ವಾಗ್ವೈ ಅಗ್ನಿ ಅಂತ ಮಾತಿನ ದೇವತೆ ಅಗ್ನಿ. ಜೊತೆಗೆ ಧಾರಣಾಶಕ್ತಿಯನ್ನು, ಪ್ರಜ್ಞಾಶಕ್ತಿಯನ್ನು, ಮೇಧಾಶಕ್ತಿಯನ್ನು ಕೊಡತಕ್ಕಂತಹ ದೇವತೆ ಅಗ್ನಿ. ಆದ್ದರಿಂದ ವಟು ತಾನು ಸಂಧ್ಯಾವಂದನೆಯನ್ನು ಮುಗಿಸಿದ ಮೇಲೆ ಅಗ್ನಿಯ ಸನ್ನಿಧಾನಕ್ಕೆ ಬಂದು ನಾನು ಅಗ್ನಿ ಕಾರ್ಯವನ್ನು ಮಾಡ್ತೇನೆ ಅಂತ ಅಗ್ನಿಯ ಮುಂದೆ ಸಂಕಲ್ಪ ಮಾಡಿಕೊಳ್ತಾನೆ. ಏತಕ್ಕೋಸ್ಕರ ಅಗ್ನಿ ಕಾರ್ಯ? ಆತ ಹೇಳುವುದು ಪ್ರಜ್ಞಾ ಮೇಧಾ ಧಾರಣಾಶಕ್ತಿ ಅಭಿವೃದ್ಧ್ಯರ್ಥಂ. ಪ್ರಜ್ಞಾಶಕ್ತಿ, ಮೇಧಾಶಕ್ತಿ, ಧಾರಣಾಶಕ್ತಿಗಳ ಅಭಿವೃದ್ಧಿಗೋಸ್ಕರ ಅಗ್ನಿಯ ಪೂಜೆಯನ್ನು ಮಾಡ್ತೇನೆ. ಪ್ರಜ್ಞಾಶಕ್ತಿ ಅಂದರೆ
ಹೊಸದನ್ನು ಅರ್ಥ ಮಾಡಿಕೊಳ್ಳತಕ್ಕಂತಹ ಶಕ್ತಿ. ನವನವ ಉನ್ಮೇಷಶಾಲಿನಿ ಪ್ರಜ್ಞಾ, ಪ್ರತಿಭೆ ಅಂತ ಕರಿತೇವೆ. ಈ ಪ್ರತಿಭಾಶಕ್ತಿ ಹೊಸದು ನಮ್ಮಲ್ಲಿ ಹೊಳೆಯುವುದಕ್ಕೆ ಬೇಕಾದಂತಹ ಶಕ್ತಿ ಅದು ಅಗ್ನಿಯ ಪರಿಚರ್ಯೆಯಿಂದ ನಮಗೆ ಪ್ರಾಪ್ತಿಯಾಗಬೇಕು. ಮೇಧಾಶಕ್ತಿ, ಧಾರಣಾಶಕ್ತಿ. ಧಾರಣಾ ಅಂದರೆ ತಾನು ಒಂದು ಬಾರಿ ಅಧ್ಯಯನ ಮಾಡಿದ್ದು ದೀರ್ಘಕಾಲದ ತನಕ ನೆನಪಿನಲ್ಲಿಡುವುದು. ಈ ನೆನಪಿನ ಶಕ್ತಿ ಬರುವುದಕ್ಕೋಸ್ಕರ ಅಗ್ನಿಯ ಅನುಗ್ರಹ ಬೇಕು. ಜೊತೆಗೆ ಪ್ರಜ್ಞಾ, ಮೇಧಾಶಕ್ತಿ ಅಂತೇಳಿದರೆ ಇದಕ್ಕೆ ಎರಡು ಅರ್ಥವನ್ನು ಹೇಳ್ತಾರೆ. ಒಂದು, ತಾನು ಓದಿದ ವಿಷಯ ಗಟ್ಟಿಯಾಗಿ ನೆಲೆಗೊಳ್ಳುವುದು, ಬೌದ್ಧಿಕ ನೆಲೆ, ಇದಕ್ಕೆ ಮೇಧಾ ಅಂತ ಹೆಸರು. ಇನ್ನೊಂದು, ತನಗೆ ಗೊತ್ತಿದ್ದ ವಿಷಯವನ್ನು ಮತ್ತೊಬ್ಬರಿಗೆ ಸ್ಫುಟವಾಗಿ ಅರ್ಥವಾಗುವ ಹಾಗೆ ಹೇಳುವ ಶಕ್ತಿ, ಇದು ಉಳ್ಳವನನ್ನು ಮೇಧಾವಿ ಅಂತ ಕರೀತಾರೆ. ಇಂತಹ ಮೇಧಾಶಕ್ತಿಯ ಅಭಿವೃದ್ಧಿಗೋಸ್ಕರವೂ ಕೂಡ ಅಗ್ನಿಯಲ್ಲಿ ನಾನು ಪೂಜೆಯನ್ನು ಮಾಡ್ತೇನೆ ಅಂತ ಅಗ್ನಿ ಪ್ರತೀಕದಲ್ಲಿ ಆರಾಧನೆಯನ್ನು ವಟು ಪ್ರಾರಂಭ ಮಾಡ್ತಾನೆ. ವಟು ಅಗ್ನಿ ಕಾರ್ಯ ಮಾಡುವುದಕ್ಕೆ ಬರುವಾಗ ಆಜ್ಯ ಅಂದರೆ ಅಗ್ನಿಯಲ್ಲಿ ಹೋಮಿಸುವುದಕ್ಕೆ ಬೇಕಾದ ತುಪ್ಪ, ಅಗ್ನಿಯನ್ನು ಅರ್ಚಿಸುವುದಕ್ಕೆ ಬೇಕಾಗಿ ಸ್ವಲ್ಪ ಅಕ್ಕಿ ಕಾಳುಗಳು, ಜೊತೆಗೆ ಅಗ್ನಿಯಲ್ಲಿ ಹಾಕುವುದಕ್ಕೋಸ್ಕರ ಅಂತ ಸಮಿಧೆ, ಇವುಗಳನ್ನು ಹಿಡಿದುಕೊಂಡು ಬರ್ತಾನೆ. ಅದರಲ್ಲೂ ಸಮಿಧೆಯಲ್ಲಿ ಪ್ರಶಸ್ತವಾದಂತಹ ಪಲಾಶ, ಚಂದ್ರನಿಗೆ ಸಂಬಂಧಪಟ್ಟ ಪಲಾಶ ವೃಕ್ಷ, ಮುತ್ತುಗದ ಸಮಿಧೆಯನ್ನು, ಅದು ಲಭ್ಯವಾಗದೇ ಇದ್ದಂತಹ ಸ್ಥಿತಿಯಲ್ಲಿ ಮಾತ್ರ ಅರಳಿ ಅಂದರೆ ಅಶ್ವತ್ಥ ವೃಕ್ಷದ ಸಮಿಧೆಯನ್ನು ತಾನು ಹಿಡಿದುಕೊಂಡು ಅಗ್ನಿಯ ಸನ್ನಿಧಾನಕ್ಕೆ ಬರ್ತಾನೆ. ಅಗ್ನಿಯಲ್ಲಿ ಆತ ಪರಶುರಾಮನನ್ನು ಧ್ಯಾನ ಮಾಡಿ ಕೈ ಮುಗಿದು ಅಗ್ನಿಗೆ ಪರಿಷೇಕ ಅನ್ನುವ ವಿಧಾನವನ್ನು ಮಾಡಿದ ಮೇಲೆ ಒಂದು ಸಮಿಧೆಯನ್ನು ತುಪ್ಪಕ್ಕೆ ತಾಗಿಸಿ ಅದನ್ನು ಹಿಡಿದುಕೊಂಡು ನಿಂತುಕೊಳ್ತಾನೆ. ಆ ಸಮಿಧೆಯನ್ನು ಹಿಡಿತಾ ಆತ ಅಗ್ನಿಯನ್ನು ನೋಡ್ತಾ ಅಗ್ನಿಯಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ, ಓ ಅಗ್ನಿ, ನಾನು ಕೈಯಲ್ಲಿ ಹಿಡಿದಂತಹ ವಸ್ತುವಿಗೆ ಸಮಿಧ ಅಂತ ಹೆಸರು. ಯಾಕೆ ಇದನ್ನು ಸಮಿತ್ ಅಂತ ಕರೀತಾರೆ? ಇದರಿಂದ ನೀನು ಸಮ್ಯಕ್ ದೀಪ್ತಿಯನ್ನು ಪಡೆಯುವುದರಿಂದ. ಇಂಧನ ಅಂದರೆ ದೀಪ್ತಿಯನ್ನು ಕೊಡುವಂಥದ್ದು. ಇಂಧನ, ಸಮಿಂಧನ, ಸಮಿತ್ ಅಂತ ಹೇಳಿದರೆ ಚೆನ್ನಾಗಿ ಅಗ್ನಿಯಲ್ಲಿ ಬೆಳಕು ತುಂಬಿಸತಕ್ಕಂಥದ್ದು. ಈ ಸಮಿಧೆಯನ್ನು ನಿನ್ನಲ್ಲಿ ನಾನು ಹಾಕಿದೆ ಅಂತಾದರೆ ನೀನು ಚೆನ್ನಾಗಿ ಬೆಳಗುವವನಿದ್ದಿ. ನಾನು ಹಾಕಿದ ಸಮಿಧೆಯಿಂದ ನೀನು ಬೆಳಗ್ತೀಯೋ ಹಾಗೆ ನಾನು ವೇದವಿದ್ಯೆಯ ಮೂಲಕ ಬೆಳಗುವ ಹಾಗೆ ನೀನು ಮಾಡಬೇಕು ಸ್ವಾಮಿ ಅಂತ ಹೇಳಿ ಅಗ್ನಿಯಲ್ಲಿ ಆಹುತಿಯನ್ನು ಹಾಕ್ತಾನೆ. ಅಗ್ನಯೇ ಸಮಿಧ ಮಹಾರುಷಂ ಬೃಹತೆ ಜಾತವೇಧಸೆ ತಯಾ ತ್ವಂ ಅಗ್ನೇ ವರ್ಧಸ್ವ ಸಮಿಧಾ ಬ್ರಹ್ಮಣ ವಯಂ. ತಯಾ ಸಮಿಧಾ ತ್ವಂ ವರ್ಧಸ್ವ ಅಗ್ನೇ, ನಾನು ಈ ಅಗ್ನಿಯಲ್ಲಿ ಸಮಿಧೆಯನ್ನು ಹಾಕ್ತಾ ಇದ್ದೇನೆ. ಓ ಅಗ್ನಿ, ಈ ಸಮಿಧೆಯಿಂದ ನೀನು ವೃದ್ಧಿಯನ್ನು ಹೊಂದು, ನೀನು ಪ್ರಜ್ವಲಿಸು. ಬ್ರಹ್ಮಣ ವಯಂ, ನಾವು ಬ್ರಹ್ಮವಿದ್ಯೆಯಿಂದ ಭಗವಂತನ ಸಾನ್ನಿಧ್ಯದಿಂದ ವೃದ್ಧಿ ಹೊಂದುವ ಹಾಗೆ ಅನುಗ್ರಹ ಮಾಡು ಅಂತ ಹೇಳಿ ಅಗ್ನಿಯಲ್ಲಿ ಆ ಸಮಿಧೆಯನ್ನು ಹಾಕ್ತಾನೆ. ಸಮಿಧೆಯನ್ನು ಹಾಕಿ ಕೈ ಮುಗಿದು ನಿಂತುಕೊಂಡು ಮತ್ತೆ ಆತ ಹೇಳ್ತಾನೆ, ಅಗ್ನಿ, ನಿನ್ನಲ್ಲಿ ನಾನು ಅಗ್ನಿಯನ್ನು ಕಾಣ್ತಾ ಇದ್ದೇನೆ. ಅಗ್ನಿ ಅನ್ನುವ ಜಡಾಗ್ನಿಯಲ್ಲಿ, ಬೆಂಕಿಯಲ್ಲಿ ನಾನು ಅಗ್ನಿಪುರುಷನನ್ನು ಕಾಣ್ತಾ ಇದ್ದೇನೆ. ಜೊತೆಗೆ ನಮ್ಮ ಲೋಕಕ್ಕೆ ಬೆಳಕು ಕೊಡತಕ್ಕಂತಹ ಸೂರ್ಯಶಕ್ತಿಯನ್ನೂ ಅಗ್ನಿ ಎಂಬ ಪ್ರತೀಕದಲ್ಲಿ ಕಾಣ್ತಾ ಇದ್ದೇನೆ. ಜೊತೆಗೆ ಕಾಲಕಾಲಕ್ಕೆ ಮಳೆ ಕೊಟ್ಟು ಲೋಕದಲ್ಲಿ ಬೆಳಕು ತುಂಬಿಸತಕ್ಕಂತಹ ಲೋಕದ ಜೀವನ ಶಕ್ತಿಯಾದಂತಹ ಇಂದ್ರನನ್ನೂ ಕೂಡ ಅಗ್ನಿಯಲ್ಲಿ ಕಾಣ್ತಾ ಇದ್ದೇನೆ. ಹೀಗೆ ಅಗ್ನಿ, ಸೂರ್ಯ, ಇಂದ್ರ ಅನ್ನುವ ಮೂರು ಶಕ್ತಿಯನ್ನು ನಾನು ಅಗ್ನಿ ಎಂಬ ಪ್ರತೀಕದಲ್ಲಿ ನೋಡ್ತಾ ಇದ್ದೇನೆ. ನಿಮ್ಮಲ್ಲಿ ನಾನು ಪ್ರಾರ್ಥಿಸ್ತೇನೆ, ಓ ಅಗ್ನಿ, ನೀನು ನನ್ನಲ್ಲಿ ತೇಜಸ್ಸನ್ನು ತುಂಬಿಸು. ಓ ಸೂರ್ಯ, ನೀನು ನನ್ನಲ್ಲಿ ಭ್ರಾಜಸ್ಸನ್ನು ತುಂಬಿಸು. ಓ ಇಂದ್ರ, ಇಂದ್ರನಲ್ಲಿ ಆತ ಕೇಳ್ತಾನೆ, ಓ ಸೂರ್ಯ ತೇಜೋ ಭ್ರಾಜೋ ದದಾತು. ಯತ್ತೇ ಅಗ್ನೇ ತೇಜಸ್ತೇನಾಹಂ ತೇಜಸ್ವಿ ಭೂಯಾಸಂ. ಯತ್ತೇ ಅಗ್ನೇ ವರ್ಚಸ್ತೇನಾಹಂ ವರ್ಚಸ್ವಿ ಭೂಯಾಸಂ. ಯತ್ತೇ ಅಗ್ನೇ ಹರಸ್ತೇನಾಹಂ ಹರಸ್ವಿ ಭೂಯಾಸಂ. ಈತ ಅಗ್ನಿಯಲ್ಲಿ ಮೂರು ಕೇಳ್ತಾನೆ, ವರ್ಚಸ್ಸು, ಹರಸ್ಸು ಮತ್ತು ತೇಜಸ್ಸು, ಇದು ಮೂರು ನನಗೆ ಬರಲಿ. ಸೂರ್ಯನಲ್ಲಿ ಮೈ ಮೇಧಾಂ ಮಯಿ ಪ್ರಜಾಂ ಮೈ ಅಗ್ನಿಸ್ತೇಜೋ ದದಾತು. ಮೈ ಮೇಧಾಂ ಮಯಿ ಪ್ರಜಾಂ ಮಯಿ ಇಂದ್ರ ಇಂದ್ರಿಯಂ ದದಾತು. ಮೈ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯ ಭ್ರಾಜೋ ದದಾತು. ಸೂರ್ಯ ನನ್ನಲ್ಲಿ ಭ್ರಾಜಸ್ಸನ್ನು ತುಂಬಿಸಲಿ, ಇಂದ್ರನು ಇಂದ್ರಿಯ ಶಕ್ತಿಯನ್ನು ತುಂಬಿಸಲಿ, ಅಗ್ನಿಯು ತೇಜಸ್ಸನ್ನು ತುಂಬಿಸಲಿ ಅಂತ ಅಗ್ನಿ, ಸೂರ್ಯ, ಇಂದ್ರರಲ್ಲಿ ಅಗ್ನಿ ಎಂಬ ಪ್ರತೀಕದಲ್ಲಿ ಆತ ಪ್ರಾರ್ಥನೆ ಮಾಡ್ತಾನೆ. ಇಂದ್ರ ನಮ್ಮ ಎಲ್ಲ ಇಂದ್ರಿಯಗಳಿಗೆ ನಿಯಾಮಕವಾದ ದೇವತೆಗಳನ್ನು ನಿಯಂತ್ರಿಸತಕ್ಕಂಥವ. ಇಂದ್ರಿಯಗಳ ನಿಯಾಮಕ ದೇವತೆಗಳು ಯಾರು? ಅಗ್ನಿಯಾದಿಗಳಿದ್ದಾರೆ. ವಾಗೀಂದ್ರಿಯಕ್ಕೆ ಅಗ್ನಿ, ನಾಸೇಂದ್ರಿಯದಲ್ಲಿ
ಮೂಗಿನಲ್ಲಿ ಗ್ರಹಣ ಮಾಡತಕ್ಕಂತಹ ದೇವತೆ. ವಸ್ತುತಃ ನಾಸಾದಲ್ಲಿ ಇರತಕ್ಕಂಥವರು ಅಶ್ವಿನಿ ದೇವತೆಗಳು. ಜೊತೆಗೆ ಉಸಿರಾಡತಕ್ಕಂತಹ ಶಕ್ತಿ ಪ್ರಾಣದೇವ. ಆ ಪ್ರಾಣ ಇಂದ್ರಿಯಾಭಿಮಾನಿ ಅಲ್ಲ. ಆದ್ದರಿಂದ ನಾವಿಲ್ಲಿ ನಾಸಾಕ್ಕೆ ಸಂಬಂಧಪಟ್ಟ ಇಂದ್ರಿಯಾಭಿಮಾನಿ ಅಂದರೆ ನಾಸತ್ಯದಸ್ರರೆಂಬ ಅಶ್ವಿನಿ ದೇವತೆಗಳು. ನಾಲಿಗೆಯಲ್ಲಿ ರುಚಿಯನ್ನು ಗ್ರಹಿಸತಕ್ಕಂತಹ ವರುಣ. ತ್ವಗಿಂದ್ರಿಯದಲ್ಲಿ ಸ್ಪರ್ಶವನ್ನು ಗ್ರಹಣ ಮಾಡಿಸತಕ್ಕಂತಹ ಪ್ರಾಣ ಅಂತ ಹೇಳತಕ್ಕಂತಹ ಪ್ರಾಣದೇವರ ಮಗ. ಜೊತೆಗೆ ನಮ್ಮಲ್ಲಿ ರಸನೇಂದ್ರಿಯ ಚಕ್ಷುಸ್ಸಿನಲ್ಲಿ ನೋಡುವುದಕ್ಕೆ ಶಕ್ತಿಯನ್ನು ತುಂಬಿಸತಕ್ಕಂತಹ ಸೂರ್ಯ. ಈ ಇಂದ್ರಿಯಾಭಿಮಾನಿ ದೇವತೆಗಳು. ಜೊತೆಗೆ ಪಾಣಿ ಪಾದ ಪಾಯು ಉಪಸ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ದಕ್ಷ ಪ್ರಜಾಪತಿ, ಜಯಂತ, ಮಿತ್ರ ಮತ್ತು ಮನು ಅಂತಕ್ಕಂತಹ ದೇವತೆಗಳು. ಈ ಎಲ್ಲ ದೇವತೆಗಳನ್ನು ನಿಯಂತ್ರಿಸತಕ್ಕಂಥವ ದೇವೇಂದ್ರ ಅಂತ ಕರೆಸಿಕೊಂಡಂತಹ ಇಂದ್ರ. ಆದ್ದರಿಂದ ಇಂದ್ರಿಯಗಳೆಲ್ಲವೂ ಇಂದ್ರಿಯ ಅಂತ ಕರೆಸಿಕೊಂಡದ್ದೇ ಇಂದ್ರನೆಂಬ ದೇವತೆಯ ಕಾರಣದಿಂದ. ಅಂತಹ ಇಂದ್ರನಲ್ಲಿ ಒಟ್ಟು ಕೇಳ್ತಾನೆ, ನೀನು ನನ್ನ ಇಂದ್ರಿಯದಲ್ಲಿ ನಿಗ್ರಹ ಶಕ್ತಿಯನ್ನು ತುಂಬಿಸು. ಈ ಹೊರಗಿನ ಇಂದ್ರಿಯಗಳನ್ನು ನಿಯಂತ್ರಿಸುವಂಥದ್ದು ಒಳಗಿನ ಇಂದ್ರಿಯವಾದಂತಹ ಮನಸ್ಸು. ಆ ಮನಸ್ಸನ್ನೂ ನಿಯಂತ್ರಿಸತಕ್ಕಂತಹ ಶಕ್ತಿ ಇಂದ್ರ, ಕಾಮ ಅನ್ನುವ ನಿಮ್ಮಲ್ಲಿ ತುಂಬಿದೆ. ನಿಮ್ಮ ಅನುಗ್ರಹದಿಂದ ನಾನು ನನ್ನ ಇಂದ್ರಿಯ ನಿಗ್ರಹವನ್ನು ಪಡೆದು ಯಥಾಸಂಭವವಾಗಿ ಅಧ್ಯಯನ ಮಾಡುವುದಕ್ಕೆ ಬೇಕಾದ ಶಕ್ತಿ ನನ್ನಲ್ಲಿ ತುಂಬಲಿ. ಜೊತೆಗೆ ಅಗ್ನಿ ಹತ್ರ ಆತ ಕೇಳ್ತಾನೆ, ಮೈ ಮೇಧಾಂ ಮೈ ಪ್ರಜಾಂ ಮೈ ಅಗ್ನಿಸ್ತೇಜೋ ದದಾತು. ನನ್ನಲ್ಲಿ ಮೇಧಾಶಕ್ತಿಯನ್ನು, ಜೊತೆಗೆ ಪ್ರಜಾಶಕ್ತಿಯನ್ನು, ಜೊತೆಗೆ ತೇಜಶಕ್ತಿಯನ್ನು ಅಗ್ನಿ ತುಂಬಿಸಲಿ. ಮೇಧಾಶಕ್ತಿ ಎನ್ನುವುದು ನಮಗೆ ಅರ್ಥವಾಯಿತು. ಪ್ರಜಾಶಕ್ತಿ ಅಂತೇಳಿದರೆ ಪ್ರಜ್ಞಾಶಕ್ತಿ ಅಂತ ಅರ್ಥ. ಪ್ರಕೃಷ್ಟ ಜಾಯತೆ ಅನಯಾ ಇತಿ ಪ್ರಜಾ. ಯಾವುದರಿಂದ ಒಬ್ಬ ಮನುಷ್ಯ ಉತ್ಕೃಷ್ಟನಾಗ್ತಾನೋ, ದೊಡ್ಡವ ಅಂತ ಅನಿಸಿಕೊಳ್ತಾನೋ ಅಂಥದ್ದಕ್ಕೆ ಪ್ರಜಾ ಅಂತ ಹೆಸರು. ಕೆಲವರು ತಮ್ಮ ಮಕ್ಕಳಿಂದ ದೊಡ್ಡವರಾಗೋದ್ರಿಂದ ಮಕ್ಕಳನ್ನೂ ಪ್ರಜಾ ಅನ್ನುವ ಶಬ್ದದಿಂದ ಕರೀತಾರೆ. ವಸ್ತುತಃ ಪ್ರಜಾ ಅಂತ ಹೇಳಿದರೆ ಪ್ರಜ್ಞೆ, ಶಾಸ್ತ್ರಜ್ಞಾನ. ಒಬ್ಬ ವ್ಯಕ್ತಿ ದೊಡ್ಡವನಾಗುವುದು ಶಾಸ್ತ್ರ ತತ್ವಜ್ಞಾನದಿಂದ. ಅಂತಹ ಪ್ರಜೆಯನ್ನು, ಅಂತಹ ಪ್ರಜ್ಞಾಶಕ್ತಿಯನ್ನು ನೀನು ನನ್ನಲ್ಲಿ ತುಂಬಿಸು ಅಗ್ನಿ. ಜೊತೆಗೆ ಅಗ್ನಿಸ್ತೇಜೋ ದದಾತು. ನನಗೆ ತೇಜಸ್ಸು, ಬ್ರಹ್ಮವರ್ಚಸ್ಸು. ಈತ ಬ್ರಹ್ಮಾಧ್ಯಯನದಲ್ಲಿ ವೇದಾಧ್ಯಯನದಲ್ಲಿ ತೊಡಗಿದ್ದಾನೆ ಅಂತ ಹೊರಗಿನಿಂದ ನೋಡಿದಾಗಲೇ ಕಾಣಿಸುವುದಕ್ಕೆ ಬೇಕಾದಂತಹ ಶಕ್ತಿ, ಅಂತಹ ಬ್ರಹ್ಮವರ್ಚಸ್ಸನ್ನು ನೀನು ನನ್ನಲ್ಲಿ ತುಂಬಿಸು ಅಂತ ಅಗ್ನಿಯಲ್ಲಿ ಕೇಳ್ತಾನೆ. ಕೊನೆಯದ್ದಾಗಿ ಸೂರ್ಯನಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾನೆ. ಮೈ ಮೇಧಾಂ ಮೈ ಪ್ರಜಾಂ ಮೈ ಸೂರ್ಯೋ ಭ್ರಾಜೋ ದದಾತು. ಆ ಸೂರ್ಯದೇವ, ಸೂರ್ಯನಾರಾಯಣ, ಸವಿತೃನಾರಾಯಣ ನನ್ನಲ್ಲಿ ಭ್ರಾಜಸ್ಸನ್ನು ತುಂಬಿಸಲಿ. ತೇಜಸ್ಸು, ಭ್ರಾಜಸ್ಸು, ವರ್ಚಸ್ಸು, ಓಜಸ್ಸು ಇವುಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ಭ್ರಾಜಸ್ಸು ಅನ್ನುವುದು ಇನ್ನೊಬ್ಬರಿಗೆ ಹತ್ತಿರಕ್ಕೆ ಬಂದಾಗ ಇವರನ್ನು ತೀರಾ ಹತ್ತಿರದಿಂದ ಸೇವೆ ಮಾಡಬಾರ್ದು ಅನ್ನುವ ಗೌರವ ಭಾವವನ್ನು ಹುಟ್ಟಿಸತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ಭ್ರಾಜಸ್ಸು ಅಂತ ಕರೀತೇವೆ. ಓಜಸ್ಸು ಕೂಡ ಇಂಥದ್ದೇ. ಓಜಃ ಅಭಿಭವ ಶಕ್ತಿತ. ಮತ್ತೊಬ್ಬರನ್ನು ಬಗ್ಗಿಸುವ ಸಾಮರ್ಥ್ಯ, ಅದೇ ಓಜಸ್ಸು, ಭ್ರಾಜಸ್ಸು. ಅಂತಹ ಶಕ್ತಿ ಅದು ಸೂರ್ಯನಲ್ಲಿದೆ. ಸೂರ್ಯನನ್ನು ದೂರದಿಂದ ಎಲ್ಲರೂ ನಮಿಸ್ತಾರೆ. ಸೂರ್ಯನನ್ನು ಪ್ರತಿಯೊಬ್ಬರೂ ಪ್ರೀತಿಸ್ತಾರೆ. ಅವನು ಉದಯಿಸದೇ ಹೋದರೆ ಪಶು ಪಕ್ಷಿಗಳು ಕೂಡ ಚಿಲಿಪಿಲಿ ಗುಟ್ಟುಕೊಂಡು ಸೂರ್ಯನ ಉದಯವನ್ನು ಸ್ವಾಗತಿಸ್ತವೆ. ಆದರೆ ಸೂರ್ಯನನ್ನು ಹತ್ತಿರಕ್ಕೆ ಹೋಗಿ ಮುಟ್ಟಿ ಮಾತಾಡಿಸುವುದು ಅಶಕ್ಯವಾಗ್ತದೆ. ಅಂತಹ ಭ್ರಾಜಸ್ಸು ಅದು ಸೂರ್ಯನದ್ದು. ಅಂತಹ ಭ್ರಾಜಸ್ಸು ವೇದಾಧ್ಯಯನಾದಿ ಸಂಪನ್ನತೆಯಿಂದ, ಅಗ್ನಿಯಾದಿ ಆ ಅನುಷ್ಠಾನದಿಂದ ಒಬ್ಬ ವಟುವಿಗೆ ಪ್ರಾಪ್ತವಾಗುತ್ತೆ. ಅದನ್ನು ಆತ ಅಗ್ನಿಯಲ್ಲಿ ಸಂಸ್ಥಿತನಾದಂತಹ ಸೂರ್ಯನಲ್ಲಿ ಮೈ ಸೂರ್ಯ ಭ್ರಾಜೋ ದದಾತು ಅಂತ ಪ್ರಾರ್ಥಿಸ್ತಾನೆ. ಹೀಗೆ ಅಗ್ನಿ ಎಂಬ ಪ್ರತೀಕದಲ್ಲಿ 3 ದೇವತೆಗಳನ್ನು ಅನುಸಂಧಾನ ಮಾಡಿಕೊಂಡು ಅಗ್ನಿಯ ಸುತ್ತ ನೀರು ಹಾಕಿ ನಿಂತುಕೊಂಡು ಅಗ್ನಿಯಲ್ಲಿ ಪ್ರಾರ್ಥನೆ ಸಲ್ಲಿಸತಕ್ಕಂತಹ ಒಂದು ಸಮಿಧೆಯನ್ನು ಹಾಕಿ ನನ್ನಲ್ಲಿ ಬ್ರಹ್ಮಜ್ಞಾನದ ಶಕ್ತಿಯನ್ನು ತುಂಬಿಸು ಅಂತ ಪ್ರಾರ್ಥಿಸತಕ್ಕಂತಹ ಪ್ರಕ್ರಿಯೆಯ ಮೂಲಕ ವಟು ಅಗ್ನಿ ಕಾರ್ಯವನ್ನು ಅಗ್ನ್ಯಂತರ್ಗತನಾದ ಭಾರತೀರಮಣ ಮುಖ್ಯ ಪ್ರಾಣನ ಅಂತಸ್ಥಿತನಾದಂತಹ ಪರಶುರಾಮರೂಪಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾನೆ. ಈ ಮೂಲಕ ಪ್ರಜ್ಞಾ, ಮೇಧ, ಧಾರಣಾಶಕ್ತಿಯನ್ನು ಸಂಪಾದಿಸುವುದು ಮಾತ್ರವಲ್ಲದೆ ಆತ ಉಪನೀತ ವಟುವಾಗಿ ನಿತ್ಯ ಕರ್ಮಾನುಷ್ಠಾನ ನಡೆಸಲೇಬೇಕು ಅಂತ ಆದೇಶಕ್ಕೆ ಒಳಗಾದ ನಿತ್ಯ ಕರ್ಮವಾದ ಅಗ್ನಿ ಕಾರ್ಯವನ್ನು ಮಾಡುವುದರ ಮೂಲಕ ಆ ಮಾಡದೇ ಇದ್ದದ್ದರಿಂದ ಬರಬಹುದಾಗಿದ್ದ ಪಾಪ ಪ್ರತ್ಯವಾಯದಿಂದ ದೂರವಿದ್ದು ಆತ
ಆತ್ಮಶಕ್ತಿಯನ್ನು ವೃದ್ಧಿಗೊಳಿಸ್ತಾನೆ. ಅಂತಹ ಪ್ರಕ್ರಿಯೆಗಳನ್ನು ವಟುಗಳು ನಡೆಸುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹಿರಿಯರು ವಹಿಸಿಕೊಳ್ಳಬೇಕು. ಆಗ ನಮ್ಮ ಪ್ರಾಚೀನ ಸನಾತನ ಭವ್ಯ ಪರಂಪರೆ ಮತ್ತೆ ಎದ್ದು ನಿಲ್ಲುವುದಕ್ಕೆ ಶಕ್ಯವಾಗ್ತದೆ. ಓಂ ಶಂ. ಈ ವಿಚಾರಧಾರೆ ಬ್ರಹ್ಮಚಾರಿಗಳು ನಡೆಸತಕ್ಕಂತಹ ಅಗ್ನಿ ಕಾರ್ಯದ ಬಗ್ಗೆ ನಾವೇನು ನಡೆಸಿದ್ದೇವೆ, ಇದನ್ನು ಪ್ರೊಫೆಸರ್ ಬ್ರಹ್ಮಣ್ಯ ವಿಠ್ಠಲರಾವ್ ಅವರು ಶಾಸ್ತ್ರೀಯವಾಗಿ ತನ್ನ ಜೀವನವನ್ನು ನಡೆಸಿಕೊಂಡು ಅಂತ್ಯಕಾಲದಲ್ಲೂ ಕೂಡ ಶಾಸ್ತ್ರ ಶ್ರವಣದ ಜೊತೆಗೆ ಬೆಳೆದವರು. ಅವರ ಸ್ಮರಣೆಗೋಸ್ಕರ ಸಂಸ್ಮರಣೆಯ ಅಂಜಲಿದಾನದ ಉದ್ದೇಶದಿಂದ ಅವರ ಸಮಗ್ರ ಕುಟುಂಬದವರು ಅವರ ಆತ್ಮದ ಶ್ರೇಯಸ್ಸನ್ನು ಅಭಿಕಾಂಕ್ಷಿಸಿ ನಡೆಸಿದ್ದಾರೆ. ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ.